ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಎಲ್ಲ ಮಕ್ಕಳು ಕೂಡ PUC ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಒಂದು ರಿಸಲ್ಟನ್ನು ಪಡೆದು, ಹಾಗಾಗಿ ಅದ್ರ ಜೊತೆಗೆ CET ಎಕ್ಸಾಮನ್ನು ನಿನ್ನೆ ಮತ್ತು ಇವತ್ತು ಮುಗಿಸಿದ್ದಾರೆ ಅಲ್ವಾ. ಸೊ ವೀಕ್ಷಕರೇ, ಈ ಮಕ್ಕಳಿಗಿರುವಂಥ ಒಂದು ವಿಡಿಯೋ ಇವತ್ತು. ಸೊ ಏನಪ್ಪ ಅದು ಅಂದರೆ, ಈಗಾಗಲೇ PUC ಎಲ್ಲಿ ಯಾರೆಲ್ಲ ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ ಇದ್ದೀರೋ, PUC ಮುಗಿದು ಸೈನ್ಸ್ ತೆಗೆದು PCMC ತೆಗೆದು ಯಾರೆಲ್ಲ PCMB ಅಲ್ಲ, ಡಾಕ್ಟ್ರಿಗೆ ಅಲ್ಲ, ಯಾರೆಲ್ಲ ಇಂಜಿನಿಯರಿಂಗ್ ತಗೋಬೇಕು, ಒಂದು ಕೋರ್ಸನ್ನು ಪಡಿಬೇಕು ಅಂತ ಇದ್ದೀರೋ, ಇಂಜಿನಿಯರ್ ಆಗಬೇಕು, ನನ್ನ ಒಂದು ಫ್ಯೂಚರಲ್ಲಿ ನಾನು ಇಂಜಿನಿಯರ್ ಆಗಿ ದುಡಿಬೇಕು ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ ಇರೋ ಒಂದು ವಿಡಿಯೋ. ಸೊ ಏನಪ್ಪ ಇದು ಅಂದರೆ, PUC ಪಾಸಾದ ವಿದ್ಯಾರ್ಥಿಗಳೇ ಗಮನಿಸಿ, ನಿಮಗಿದು ಒಂದು ರಾಜ್ಯದ ಟಾಪ್ 10 ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯನ್ನು ನೀಡ್ತಾನೆ. ಸೊ ನಿಮಗೆ ಆಯ್ಕೆ ಮಾಡ್ಕೋಬೋದು. ಸೊ CET ಬರೆದವರಾಗಿದ್ದರೆ ಅವರೇ ನಿಮಗೆ ಆಯ್ಕೆ ಪಟ್ಟಿಯನ್ನು ಕೊಡ್ತಾರೆ. ಸೊ ನೀವು ಅದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ವೀಕ್ಷಕರು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ಸೊ ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ನ್ಯೂಸೇ, ಓಕೆನಾ. ಸೊ ವೀಕ್ಷಕರೇ, ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತೀನಿ ನೋಡಿ ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ PUC ಪಾಸಾದ ವಿದ್ಯಾರ್ಥಿಗಳೇ ಗಮನಿಸಿ, ನಿಮಗಿದೋ ಒಂದು ಸಿಹಿ ಸುದ್ದಿ. ರಾಜ್ಯದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನೀವು ಓದಬೇಕು ಅಂತ ಇದ್ದೀರಾ, ಹಾಗಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೇನೆ. ಸೊ ಭಾರತದ ಶೈಕ್ಷಣಿಕ ನಕ್ಷೆ ಮೇಲೆ ಕರ್ನಾಟಕವು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ, ವಿಶೇಷವಾಗಿ ತಾಂತ್ರಿಕ ಹಾಗೂ ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ವಾ. ಸೊ ಇನ್ ದ ಫೀಲ್ಡ್ ಆಫ್ ಟೆಕ್ನಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಎಜುಕೇಷನಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ ಬೆಳಗಾವಿ ಇನ್ಸ್ಟಿಟ್ಯೂಷನಿಂದ ಅಲ್ವಾ. ಸೊ ಬೆಳಗಾವಿ ಯೂನಿವರ್ಸಿಟಿಯಿಂದ. ಹಾಗಿದ್ರೆ ರಾಜ್ಯವು ಪ್ರಗತಿಪರ ಪಥದಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಈ ರಾಜ್ಯದ ತಾಂತ್ರಿಕ ಸ್ಥಾಪನೆಗಳು ಕೇವಲ ಪಠ್ಯಕ್ರಮ ನಿರ್ವಹಣೆಯಲ್ಲಿ ಸೀಮಿತವಾಗದೆ ಸಂಶೋಧನೆ, ಉದ್ಯೋಗಾವಕಾಶಗಳು ಹಾಗೂ ಜಾಗತಿಕ ಓಡಾಟದಲ್ಲಿ ಸ್ಪರ್ಧಾತ್ಮಕತೆಯನ್ನು ಬೆಳೆಸುವ ಕಡೆಗೆ ಗಮನ ಹರಿಸುತ್ತಿವೆ. ಸೊ ಇದರಲ್ಲಿ ಯಾವುದೆಲ್ಲ ಟಾಪ್ ಕಾಲೇಜ್ ಅಂತ ನಾನು ಹೇಳ್ತೇನೆ. ಸೊ ನಿಮಗೆ ಬೇಕಾದ ಕಾಲೇಜನ್ನು ನೀವು ಆಯ್ಕೆ ಮಾಡ್ಕೋಬೋದು, ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗೋದಾದರೆ. ಸೊ ಬೆಂಗಳೂರು ತಂತ್ರಜ್ಞಾನ ಮತ್ತು ಶಿಕ್ಷಣದ ಸಮ್ಮೇಳನ ಕೂಡ ಆಗ್ತಿದೆ. ರಾಜ್ಯದ ಹೃದಯ ಸ್ಥಳವಾದ ಬೆಂಗಳೂರು ನಗರವು ಭಾರತ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಸ್ಥಾಪಿತವಾಗಿರುವ IAISE, IIITB, RVCE, BMSCE ಮುಂತಾದ ಸಂಸ್ಥೆಗಳು ತಾಂತ್ರಿಕ ಶಿಕ್ಷಣದಲ್ಲಿ ಹೊಸ ಮಟ್ಟವನ್ನು ಸಾಧಿಸಿವೆ. ಸೊ ಈ ಕಾಲೇಜುಗಳಲ್ಲಿ ಕೇವಲ ಪುಸ್ತಕಗತ ಪಾಠ ಮಾತ್ರವಲ್ಲದೆ ಹೊಸ ತಂತ್ರಜ್ಞಾನಗಳ ಅನ್ವಯ, ಲ್ಯಾಬ್ ಆಧಾರಿತ ಅಭ್ಯಾಸ ಮತ್ತು ಕೈಗಾರಿಕಾ ಸಹಯೋಗಗಳ ಮೂಲಕ ವಿದ್ಯಾರ್ಥಿಗಳು ತಾವು ಕಲಿಯುವ ವಿಷಯಗಳ ನಿಜವಾದ ಅರ್ಥವನ್ನು ಅರಿತುಕೊಳ್ಳುತ್ತವೆ. ಸೊ ಅಗ್ರಗಣ್ಯ ಇಂಜಿನಿಯರಿಂಗ್ ಕಾಲೇಜುಗಳು ಯಾವುವು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ನಿಮಗೆ ಅದರಲ್ಲಿ ಟಾಪ್ ಕಾಲೇಜಲ್ಲಿ ನಿಮಗೆ ಓದ್ಕೊಂಡು ನಿಮಗೆ ಒಳ್ಳೆಯ ಪ್ಲೇಸ್ಮೆಂಟ್ ಗಳಿಸಿ ಒಳ್ಳೆಯ ಒಂದು ಕಂಪನಿಯಲ್ಲಿ ಜಾಬನ್ನು ಪಡ್ಕೋಬೋದು, ಓಕೆನಾ. ಸೊ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, ಅದರಲ್ಲಿ ಸೂರತ್ಕಲ್. ಸೊ NITK ಸೂರತ್ಕಲ್ ಒಳ್ಳೆಯ ಒಂದು ಕಾಲೇಜ್ ಅಂತಲೇ ಹೇಳ್ತೇನೆ. ಸೊ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠತೆಯ ಪ್ರತಿರೂಪ ಅಂತಲೇ ಹೇಳ್ಬೋದು. ಸಮುದ್ರ ತೀರದ ಪಶ್ವ ಭೂಮಿಯಲ್ಲಿ ಈ ಸಂಸ್ಥೆ ತನ್ನ ಶಾಂತ ವಾತಾವರಣ ಹಾಗೂ ಅಧ್ಯಯನ ಕೇಂದ್ರಗಳಿಂದ ಗಮನ ಸೆಳೆಯುತ್ತವೆ. ಸೊ ಸೂರತ್ಕಲ್ NITK ನಿಮಗೆ ಆಯ್ಕೆ ಮಾಡ್ಕೋಬೋದು. ಹಾಗೆಯೇ ನೀವು ಅದರಲ್ಲೇ ಓದಬೇಕು, ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕು. ಹಾಗೆ ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಕ್ಯಾಂಪಸ್ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಬರಬೇಕು ಅಂದರೆ ಇಂತಹ ಕಾಲೇಜುಗಳನ್ನ ನೀವು ಸೆಲೆಕ್ಟ್ ಮಾಡಲೇಬೇಕಾಗತ್ತೆ. ಸೊ IISE ಬೆಂಗಳೂರು ಅಂದರೆ IISc ಬೆಂಗಳೂರು ಸಂಶೋಧನಾ ಪ್ರಧಾನ ತಂತ್ರಜ್ಞಾನದ ಸೆಕ್ಷನ್ದಲ್ಲಿ ಈ ಸಂಸ್ಥೆ ಜಾಗತಿಕ ಪಾತಳಿಯಲ್ಲಿದೆ. ಸೊ ಈ ಒಂದು ಇಲ್ಲಿ ಇಂಜಿನಿಯರಿಂಗ್ ಹಾಗೂ ವಿಜ್ಞಾನವು ಕೈ ಜೋಡಿಸ್ತವೆ ಅಂತ ಹೇಳ್ಬೋದು. ಹಾಗಿದ್ರೆ ನಿಮಗೆ ಇದನ್ನು ಕೂಡ ಚೂಸ್ ಮಾಡ್ಕೋಬಹುದು. ಸೊ IIITB, ಓಕೆ, IIITB ಡೇಟಾ ವಿಜ್ಞಾನ, ಕೃತಕ ಬುದ್ಧಿಮತ್ತೆ, ಸೈಬರ್ ಸುರಕ್ಷತೆ ಮುಂತಾದ ಆಧುನಿಕ ತಂತ್ರಜ್ಞಾನಗಳ ಅಧ್ಯಯನಕ್ಕೆ ಈ ಸಂಸ್ಥೆ ಹೆಸರುವಾಸಿಯಾಗಿದೆ. ಸೊ ನಾನು ಯಾವುದ್ರ ಬಗ್ಗೆ ಯಾವ ಕಾಲೇಜುಗಳು ಯಾವುದರಲ್ಲಿ ಹೆಸರುವಾಸಿಯಾಗಿದೆ
ಅನ್ನೋದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ಸೊ ನಿಮಗೆ ಈ ಕಾಲೇಜೇ ಬೆಸ್ಟ್ ಅಂತ ಹೇಳಿದ್ರೆ ನಾನು ಟಾಪ್ 10 ಪಟ್ಟಿಯಲ್ಲಿ ಬರ್ತಾ ಇದ್ದೇನೆ. ಓಕೆ, ಟಾಪ್ 1ಇಂದ ನಾನು ಬರ್ತಾ ಇದ್ದೇನೆ. ಸೊ ನಿಮಗೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತೇನೆ. ಹಾಗಾದಲ್ಲಿ ನೀವು ಥಿಂಕ್ ಮಾಡ್ತಿರ್ಬೋದು ಇದು ಟಾಪ್ ಕಾಲೇಜ್ಗಳು, ಇದರಲ್ಲಿ ಬಿಟ್ಟು ನಮಗೆ ಬೇರೆ ಯಾವುದಾದ್ರೂ ಕಾಲೇಜಲ್ಲಿ ಓದೋಕ್ಕೆ ಆಗೋದಿಲ್ಲ. ಖಂಡಿತ ಆಗುತ್ತೆ. ಓಕೆನಾ. ಸೊ ನೀವು ಸ್ಟೂಡೆಂಟ್ಸ್ ನೀವು ಒಂದು ಟಾಪ್ ಆಗಿದ್ದೀರಾ ಅಥವಾ ಟಾಪ್ ಮಾರ್ಕ್ಸಲ್ಲಿದ್ದೀರಾ ಅಥವಾ ನೀವು ಬುದ್ಧಿವಂತರಾಗಿದ್ದೀರಾ, ನಾನು ಯಾವುದೇ ಕಾಲೇಜಲ್ಲಿ ಹೋದರೂ ಕರೆಕ್ಟಾಗಿ ಓದಿ ಬರ್ತೇನೆ, ಹಾಗೆಯೇ ಒಳ್ಳೆಯ ಒಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನನಗೆ ನನ್ನ ಕಾಲೇಜಿಗೆ ಬಂದಿಲ್ಲ ಆದರೂ ಕೂಡ ನಾನು ಜಾಬನ್ನು ಗಳಿಸ್ತೇನೆ, ನಾನಾಗಿ ನನ್ನ ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಅಥವಾ ನನ್ನ ಒಂದು ರೆಸ್ಯೂಮೆಯಿಂದ ನಾನು ಜಾಬನ್ನು ಪಡ್ಕೋತೇನೆ ಅಂತ ಅನ್ನುವ ಗಟ್ಟಿ ಮನಸ್ಸಿನ ವಿದ್ಯಾರ್ಥಿಗಳಿಗೆ ಎಲ್ಲವೂ ಕೂಡ ಸಾಧ್ಯ. ಓಕೆನಾ. ಹಾಗಿದ್ರೆ ನಾನು ಯಾವ ವಿದ್ಯಾರ್ಥಿಗಳಿಗೂ ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಾಲೇಜುಗಳಲ್ಲೂ ಮಾಡ್ಕೋಬೋದು ಇಂಜಿನಿಯರಿಂಗ್, ಎಲ್ಲ ಕಾಲೇಜುಗಳಿಗೂ ಮಾಡ್ಕೋಬೋದು. ಆದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಯಾವ ಕಾಲೇಜುಗಳಿಗೆ ಹೆಚ್ಚು ಬರುತ್ತೆ, ಹಾಗೆಯೇ ಒಳ್ಳೆಯ ಕಂಪನಿಗಳು, ಒಳ್ಳೆಯ ರಿಕ್ರೂಟ್ಮೆಂಟ್, ಒಳ್ಳೆಯ ಪ್ಯಾಕೇಜ್ ಇರುವ ಕಂಪನಿಗಳು ಯಾವ ಕಂಪನಿಗಳಿಗೆ, ಯಾವ ಒಂದು ಕಾಲೇಜುಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಈಗಾಗಲೇ 3 ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಹೇಳಿದೆ. ಇನ್ನು ನೆಕ್ಸ್ಟ್ MIT ಮಣಿಪಾಲ್. ಓಕೆನಾ. ಸೊ ಖಾಸಗಿ ವಿಭಾಗದಲ್ಲಿ ವಿದ್ಯಾರ್ಥಿ ಸೌಕರ್ಯ, ಅಂತಾರಾಷ್ಟ್ರೀಯ ಸಹಯೋಗ ಹಾಗೂ ಸಂಶೋಧನೆಗೆ ಆದ್ಯತೆ ನೀಡುವ ಸಂಸ್ಥೆಯಾಗಿದೆ ಈ ಒಂದು MIT ಮಣಿಪಾಲ್. ಓಕೆನಾ. ಸೊ ನಿಮಗೆ ಅಲ್ಲಿ ಕೂಡ ಅಡ್ಮಿಷನ್ ಮಾಡ್ಕೋಬೋದು. ನೆಕ್ಸ್ಟ್ VTU ಬೆಳಗಾವಿ. ಸೊ ಹಲವು ಕಾಲೇಜುಗಳನ್ನು ಸಂಯೋಜಿಸಿ ಸಾಮಾನ್ಯ ಪಠ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಈ ಒಂದು VTU ಬೆಳಗಾವಿ ಕಾಲೇಜ್ ವಿಸ್ತರಿಸುತ್ತದೆ. ಸೊ ನಿಮಗೆ ಈ ಒಂದು VTU ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ RVCE ಮತ್ತು BMSCE ಈ 2 ಖಾಸಗಿ ಕಾಲೇಜುಗಳು ಉದ್ಯಮ ಕ್ಷೇತ್ರದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ಉತ್ತಮ ಪ್ಲೇಸ್ಮೆಂಟ್ ದಾಖಲೆಯನ್ನು ಹೊಂದಿವೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೇನೆ. ನೆಕ್ಸ್ಟ್ MSRIT ತಾಂತ್ರಿಕ ಶಿಷ್ಟಾಚಾರ ಹಾಗೂ ಶಿಕ್ಷಣದಲ್ಲಿ ಮೌಲಿಕತೆ ಕಾಪಾಡುವ ಸಂಸ್ಥೆಯಾಗಿದೆ ಈ ಒಂದು MSRIT. ಓಕೆನಾ. ಸೊ ನೆಕ್ಸ್ಟ್ PES ಯೂನಿವರ್ಸಿಟಿ. ಸೊ ಹೊಸ ತಂತ್ರಜ್ಞಾನಗಳ ಅಧ್ಯಯನಕ್ಕೆ ಅಗ್ರಗಣ್ಯ ಸಂಸ್ಥೆ, ಮುಖ್ಯವಾಗಿ AI ಮತ್ತು IoT ಕೋರ್ಸ್ಗಳಲ್ಲಿ ಮುಂಚೂಣಿಯಲ್ಲಿದೆ. AI ಟ್ರೆಂಡ್ ಈಗಾಗಲೇ ಇದೆ ಅಲ್ವಾ. ಸೊ ನಿಮಗೆಲ್ರಿಗೂ ಕೂಡ AI ಬಗ್ಗೆ ತಿಳಿದೇ ಇದೆ. ನೀವು ಮೊಬೈಲ್ಗಳಲ್ಲಿ ಆಗಲಿ ತುಂಬ ಒಂದು AIನ ಪ್ರಗತಿಯನ್ನು ಕಾಣ್ತಾ ಇದ್ದೀರಾ ಅಲ್ವ. ಸೊ AI ಬಗ್ಗೆ ತುಂಬ ಒಂದು ಆಳವಾಗಿ ನಿಮಗೆ ಸ್ಟಡಿ ಮಾಡಬೇಕು ಅಂತಂದರೆ ಈ ಒಂದು PES ಯೂನಿವರ್ಸಿಟಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾನೆ. ನೆಕ್ಸ್ಟ್ NMIT ಸ್ವಾಯತ್ತ ಸಂಸ್ಥೆಯಾಗಿರುವ ಈ ಕಾಲೇಜು ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳ ಸಮತೋಲನವನ್ನು ತಲುಪಿದೆ. ಸೊ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ನಾನು ಹೇಳ್ತೇನೆ. ಸೊ ನಿಮಗೆ ಯಾವ ಕಾಲೇಜ್ ಬೆಸ್ಟ್ ಅನಿಸ್ತಾ ಇದೆ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಪಡ್ಕೋಬೋದು ಅಥವಾ ಮ್ಯಾನೇಜ್ಮೆಂಟ್ ಒಂದು ಸೀಟನ್ನು ಕೂಡ ಪಡ್ಕೋಬೋದು. ಸೊ ವಿದ್ಯಾರ್ಥಿಗಳೇ ಯಾರು ಕೂಡ ಗಾಬರಿ ಆಗಬೇಡಿ. ಈ ಕಾಲೇಜ್ಗಳು ಬಿಟ್ಟು ನಿಮಗೆ ಯಾವುದೇ ಕಾಲೇಜ್ಗಳಲ್ಲಿ ಈ ಒಂದು ಇಂಜಿನಿಯರಿಂಗ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ಕೋಬೇಡಿ. ಎಲ್ಲೆಲ್ಲಿಯೂ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ನಾನು ಹೇಳಿದೆ ಅಲ್ವಾ ಮೊದಲೇ. ಸೊ ನೀವು ಒಳ್ಳೆಯ ಪ್ಲೇಸ್ಮೆಂಟ್ ಯಾವ ಕಾಲೇಜುಗಳಿಗೆ ಸಿಗುತ್ತೆ ಅಂತ ಕೇಳಿದರೆ ಅದಕ್ಕಿರೋ ಆಪ್ಷನ್ಸ್ ಇವು. ಓಕೆನಾ. ಸೊ ಪ್ರವೇಶದಾರಿ ಮತ್ತು ಭವಿಷ್ಯದ ನಿರೂಪಣೆಯನ್ನು ಕೂಡ ಇವು ಮಾಡ್ತವೆ. ಸೊ ಈ ಸಂಸ್ಥೆಗಳಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಏನು ಮಾಡಿರಬೇಕು, ಸೊ JEE ಮೇನ್ ಮುಂತಾದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಈ ಪರೀಕ್ಷೆಗಳು ಕಠಿಣವಾದರೂ ಲಭಿಸುವ ಅವಕಾಶಗಳು ಬಹುಮಾನಗಳಿಗಿಂತ ಕಮ್ಮಿ ಇಲ್ಲ. ಕರ್ನಾಟಕದ ಇಂಜಿನಿಯರಿಂಗ್ ಶಿಕ್ಷಣ ಕೇವಲ ನೌಕರಿಗಾಗಿ ಅಲ್ಲದೆ ನವಚಿಂತನಶೀಲತೆಯ ಆಧಾರವಾಗಿಯೂ ಪರಿಣಮಿಸುತ್ತದೆ. ಸೊ ತಾಂತ್ರಿಕ ಶಕ್ತಿ ಕೇಂದ್ರದ ಕಡೆಗೆ ಕರ್ನಾಟಕದ ಪಯಣ ಅಂತಲೇ ಹೇಳ್ಬೋದು. ಸೊ ರಾಜ್ಯವು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನಿರಂತರ ರೂಪಾಂತರಗಳನ್ನು ಅಳವಡಿಸಿಕೊಂಡು ಹೊಸ ತಂತ್ರಜ್ಞಾನಗಳ ಅಧ್ಯಯನ, ಹೊಸ ಉದ್ಯೋಗ ಶೃಂಗಾರಗಳನ್ನು ಬೆಳೆಸುತ್ತಿವೆ. ಹೀಗಾಗಿ ಕರ್ನಾಟಕ ತಾಂತ್ರಿಕ ಶಿಕ್ಷಣದ ಮೂಲಕ ಭಾರತವನ್ನು ಜಾಗತಿಕ ಮಟ್ಟದ ತಾಂತ್ರಿಕ ಶಕ್ತಿಯಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸೊ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ಕೂಡ ಪಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಇಂತಹ ಉತ್ತಮ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಈ ಮಾಹಿತಿಯನ್ನು ಕೂಡಲೇ ನಿಮ್ಮ ಎಲ್ಲ ಒಂದು ಸ್ನೇಹಿತರ ಯಾರಿದ್ದಾರೆ, ಪೋಷಕರ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತಿಳಿಸಿ ಇಂತಹ ಕಾಲೇಜ್ಗಳನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಇರುವ ಒಂದು ವಿಡಿಯೋ ಇದು. ಸೊ ನೀವೆಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೇನೆ. ಸೊ ಎಲ್ರಿಗೂ ಕೂಡ ಯಾವ ಕಾಲೇಜ್ ಬೆಸ್ಟ್ ಅಂತ ಹೇಳಿದ್ರೆ ಈ ಒಂದು ಟಾಪ್ ಕಾಲೇಜ್ಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ನಿಮಗೆ ಬೇಕಾಗಿದ್ದೇನು ಬೆಸ್ಟ್ ರಿಕ್ರೂಟ್ಮೆಂಟ್ ಅಲ್ವಾ. ಸೊ ಆ ಒಂದು ರಿಕ್ರೂಟ್ಮೆಂಟ್ ಪ್ರೋಗ್ರಾಮ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರೂ ಕೂಡ ಎಲ್ಲ ಕಾಲೇಜುಗಳಲ್ಲೂ ಕೂಡ ನಿಮಗೆ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ ಅಲ್ವಾ. ಸೊ ನಿಮಗೆ ಈ ಒಂದು ಪ್ರವೇಶ ಪಡೆಯಲು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ನಾನು ಏನೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಹೇಳಿದ್ನೋ ಎಲ್ಲವುಗಳಲ್ಲೂ ನಿಮಗೆ ಒಂದು ಒಳ್ಳೆಯ ರ್ಯಾಂಕ್ ತೆಗೆಯೋದು ತುಂಬಾ ಕಷ್ಟ. ಆದರೂ ಕೂಡ ನೀವು ಸ್ವಲ್ಪ ಕಷ್ಟಪಟ್ಟು ತೆಗೆದ್ರೆ ವಿದ್ಯಾರ್ಥಿಗಳೇ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಕಾಲೇಜಲ್ಲಿ ನಿಮಗೆ ಕ್ಯಾಂಪಸ್ ಸೆಲೆಕ್ಷನನ್ನು ಪಡ್ಕೋಬೋದು ಅಂತಲೇ ಹೇಳ್ತಾನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಪೋಷಕರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ತುಂಬಾ ಎಳಿತಾ ಇಲ್ಲ. ಸೊ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್
ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.